ಕರ್ನಾಟಕದಲ್ಲಿ ಒಂದು ದೊಡ್ಡ ಕೈಗಾರಿಕಾ ಕ್ರಾಂತಿನೇ ನಡೀತಿದೆ. ಇದರ ಹಿಂದೆ ಏನಿದೆ ಅಂತ ನೋಡೋಣ ಬನ್ನಿ. 27,600 ಕೋಟಿ ರೂಪಾಯಿ. ಇತ್ತೀಚೆಗೆ ರಾಜ್ಯದಲ್ಲಿ ಕ್ಲಿಯರ್ ಆದ ಹೊಸ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಗಳ ಒಟ್ಟು ಮೌಲ್ಯವಿದು. ಅಷ್ಟೇ ಅಲ್ಲ, ಈ ಪ್ರಾಜೆಕ್ಟ್ನಿಂದ ಸುಮಾರು 9,000 ನೇರ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಅದ್ಭುತ ಅಲ್ವಾ? ಈ ಕಥೆಯ ದೊಡ್ಡ ಹೈಲೈಟ್ ಅಂದ್ರೆ ಫಾಕ್ಸ್ಕಾನ್, ದೇವನಹಳ್ಳಿಯಲ್ಲಿ ಬರ್ತಿರೋ ಇವರ ಹೊಸ ಐಫೋನ್ ಅಸೆಂಬ್ಲಿ ಪ್ಲಾಂಟ್. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸ್ಪೀಡ್. ಕೇವಲ 8 ತಿಂಗಳಲ್ಲಿ 30,000 ಜನರನ್ನು ಕೆಲಸಕ್ಕೆ ತಗೊಂಡಿದ್ದಾರೆ. ಈ ಫ್ಯಾಕ್ಟರಿ ಒಂದು ಗ್ಲೋಬಲ್ ಪ್ಲೇಯರ್. ಇದರ 80% ಉತ್ಪಾದನೆ ರಫ್ತಿಗಾಗಿಯೇ ಮೀಸಲು. ಈಗ ಆಟೋಮೋಟಿವ್ ಸೆಕ್ಟರ್ ಕಡೆ ನೋಡೋಣ. ಇಲ್ಲಿ ಸಂಪ್ರದಾಯ ಮತ್ತೆ ಹೊಸತನ ಎರಡೂ ಒಟ್ಟಿಗೆ ಸಾಕ್ತಿದೆ. ಒಂದು ಕಡೆ ಮ್ಯಾನ್ಯುಫ್ಯಾಕ್ಚರಿಂಗ್ ದೈತ್ಯ ಟೊಯೋಟಾ ವಿಸ್ತರಿಸುತ್ತಿದೆ, ಮತ್ತೊಂದು ಕಡೆ ಒಂದು ದೊಡ್ಡ ಇವಿ ಫ್ಯಾಕ್ಟರಿ ತಲೆ ಎತ್ತುತ್ತಿದೆ. ಇದು ಹೂಡಿಕೆಯ ಪ್ರಮಾಣವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಳೆಯ ಹಾಗೂ ಎಲೆಕ್ಟ್ರಿಕ್ ವಾಹನ ಎರಡರಲ್ಲೂ ಭಾರಿ ಹೂಡಿಕೆ. ಆದ್ರೆ ಈ ಅಡ್ವಾನ್ಸ್ಡ್ ಗಾಡಿಗಳನ್ನು ಕಟ್ಟೋಕೆ ಒಂದು ಮುಖ್ಯವಾದ ವಸ್ತು ಬೇಕು. ಅದ್ಯಾವುದು? ಇಲ್ಲೇ ಬರೋದು JSW JFE ಪ್ಲಾಂಟ್. ಇವರು ಅತ್ಯಂತ ವಿಶೇಷವಾದ ಎಲೆಕ್ಟ್ರಿಕಲ್ ಸ್ಟೀಲ್ ತಯಾರಿಸ್ತಾರೆ. ಹಾಗಾದ್ರೆ ಪಾಯಿಂಟ್ ಏನು ಅಂದ್ರೆ, ಈ ಪ್ಲಾಂಟ್ ನೇರವಾಗಿ ಗ್ರೀನ್ ರೆವಲ್ಯೂಷನ್ಗೆ ಬೇಕಾದ ಮುಖ್ಯ ಕಾಂಪೊನೆಂಟ್ಗಳನ್ನ ಸಪ್ಲೈ ಮಾಡುತ್ತೆ. ಈ ಎಲ್ಲಾ ಪ್ರತ್ಯೇಕ ಪ್ರಾಜೆಕ್ಟ್ಗಳನ್ನ ಒಟ್ಟಾಗಿ ನೋಡಿದಾಗ ಒಂದು ಬೃಹತ್ ಬೆಳವಣಿಗೆಯ ತಂತ್ರ ಕಾಣಿಸುತ್ತೆ. ಈ ಟೇಬಲ್ ಬೇರೆ ಬೇರೆ ಕಡೆ ಆಡ್ತಿರೋ ದೊಡ್ಡ ಹೂಡಿಕೆಗಳ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ. ಇದರ ಒಟ್ಟು ಸಾರಾಂಶ ಅಂದ್ರೆ, ರಾಜ್ಯದಲ್ಲೇ ಒಂದು ಸಂಪೂರ್ಣ ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಪರಿಸರವನ್ನೇ ಸೃಷ್ಟಿ ಮಾಡಲಾಗ್ತಿದೆ. ಇದೆಲ್ಲ ನೋಡಿದ್ರೆ ಕರ್ನಾಟಕ ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಹೌಸ್ ಆಗೋ ಸೂಚನೆನಾ?